ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಾನ್ ಶರ್ಮಿತಾ ಶೆಟ್ಟಿ. ಭಾರತ್ ಜೋಡೋ ಮೂರನೇ ದಿನ ಐಕ್ಯತಾ ಯಾತ್ರೆಗೆ ಮೆತ್ತಿದ ವಿವಾದ. ಜೋಡೋ ಅಂದ್ರೆ ಟಾರ್ಗೆಟ್ ಬಿಜೆಪಿನ. ಜೋಡೋ ಹೆಸರಲ್ಲಿ ತೋಡೋ ಆಗ್ತಾ ಇದೆಯಾ? ಇದು ಭಾರತ್ ಜೋಡೋ ಡೇ 3 ಸ್ಟೋರಿ. ಭಾರತ್ ಜೋಡೋ ಯಾತ್ರೆ ಮೂರನೇ ದಿನಕ್ಕೆ ಕಾಲಿಟ್ಟಿದೆ. 2 ದಿನಗಳ ಪಾದಯಾತ್ರೆ ಕರ್ನಾಟಕದಲ್ಲಿ ಯಶಸ್ವಿಯಾಗಿದೆ. ಮೂರನೇ ದಿನದ ಪಾದಯಾತ್ರೆಗೆ ಬೆಳಗ್ಗೆ ಬ್ರೇಕ್ ಹಾಕಿದ್ದಾರೆ. ಕಾರಣ, ಗಾಂಧಿ ಜಯಂತಿ ಹಿನ್ನೆಲೆಯಲ್ಲಿ ಬದನವಾಳು ಗ್ರಾಮಕ್ಕೆ ರಾಹುಲ್ ಗಾಂಧಿ ಮತ್ತೆ ಕೈ ನಾಯಕರು ವಿಸಿಟ್ ಮಾಡಿದ್ದಾರೆ. ಬದನವಾಳು ಗ್ರಾಮದ ಖಾದಿ ಗ್ರಾಮೋದ್ಯೋಗ ಕೇಂದ್ರಕ್ಕೆ ಭೇಟಿ ಕೊಟ್ಟಿದ್ದಾರೆ. ಗ್ರಾಮೋದ್ಯೋಗ ಕೇಂದ್ರದಲ್ಲಿ ರಾಹುಲ್ ಸೇರಿ ಕೈ ನಾಯಕರು ಶ್ರಮದಾನವನ್ನ ಮಾಡ್ತಾರೆ. ಬೆಳಿಗ್ಗೆಯಿಂದ ಮಧ್ಯಾಹ್ನ 3 ಗಂಟೆ ತನಕ ಅಲ್ಲೇ ಇರ್ತಾರೆ. ಶ್ರಮದಾನ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ. ಗಾಂಧಿ ತತ್ವ ಪಾಲನೆಯನ್ನ ಕೈ ನಾಯಕರು ಮಾಡ್ತಾರೆ. ಅದಾದ ನಂತರ 3 ಗಂಟೆ ನಂತರ ನಂಜನಗೂಡಿನ ಶ್ರೀಕಂಠೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ. ಅಲ್ಲಿಂದ ಮತ್ತೆ ಪಾದಯಾತ್ರೆ ಆರಂಭ ಆಗುತ್ತೆ. ಭಾರತ್ ಜೋಡೋ ಮೂರನೇ ದಿನದ ನಡಿಗೆಗೆ ಬೆಳಿಗ್ಗೆ ಸ್ವಲ್ಪ ಬ್ರೇಕ್ ಹಾಕಿದ್ದಾರೆ. ಕಾರಣ ಏನು ಅಂದ್ರೆ ಗಾಂಧಿ ಜಯಂತಿ ಹಿನ್ನೆಲೆಯಲ್ಲಿ ಬದನವಾಳು ಗ್ರಾಮದಲ್ಲಿದ್ದಾರೆ ರಾಹುಲ್ ಗಾಂಧಿ ಮತ್ತೆ ಕೈ ನಾಯಕರು. ಅಲ್ಲಿ ರಾಷ್ಟ್ರಪಿತನಿಗೆ ನಮನವನ್ನ ಸಲ್ಲಿಸಿದ್ದಾರೆ. ಗ್ರಾಮೋದ್ಯೋಗ ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಸೇರಿ ನಾಯಕರು ಶ್ರಮದಾನವನ್ನ ಮಾಡ್ತಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಬದನವಾಳು ಗ್ರಾಮಕ್ಕೆ ಹೋಗೋದು ಇದೆಲ್ಲ ಮೊದಲೇ ಫಿಕ್ಸ್ ಆಗಿತ್ತು. ಸದ್ಯಕ್ಕೆ ಏನೇನ್ ಕಾರ್ಯಕ್ರಮ ಅಲ್ಲಿ ನಡೆಯುತ್ತೆ? ಎಷ್ಟು ಗಂಟೆ ತನಕ ಅಲ್ಲಿರ್ತಾರೆ? ಮತ್ತೆ ಇವತ್ತಿನ ಪಾದಯಾತ್ರೆ ಎಷ್ಟು ಗಂಟೆಯಿಂದ ಆರಂಭ ಆಗುತ್ತೆ? ಶರ್ಮಿತಾ ಶೆಟ್ಟಿ, ಇವತ್ತು ಅಕ್ಟೋಬರ್ 2 ಗಾಂಧಿ ಜಯಂತಿ ಆದ ಕಾರಣಕ್ಕಾಗಿ ಇವತ್ತು ಇಡೀ ಮಧ್ಯಾಹ್ನದವರೆಗೂ ಕೂಡ ಗಾಂಧಿ ಸ್ಮರಣೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವಂಥದ್ದು. ಬದನವಾಳು ಗ್ರಾಮಕ್ಕೆ ಆಗಮಿಸಿರುವ ರಾಹುಲ್ ಗಾಂಧಿಯವರು ಇದೀಗ ಗಾಂಧಿ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಿದರು. ನಂತರ ಒಂದಷ್ಟು ಸುಮಾರು 25ಕ್ಕೂ ಹೆಚ್ಚು ನಿಮಿಷಗಳ ಕಾಲ ಗಾಂಧಿ ಸ್ಮರಣೆಯಲ್ಲಿ ಭಾಗವಹಿಸಿದರು. ಇದೀಗ ಭಾರತ ಯಾತ್ರಾರ್ಥಿಗಳ ಜೊತೆ ಸಸಿ ನೆಡುವ ಕಾರ್ಯಕ್ರಮವನ್ನು ಕೂಡ ಮಾಡ್ತಿರುವಂಥದ್ದು. ಇದಾದ ಬಳಿಕ ಬದನವಾಳು ಒಂದು ಶಾಲೆಗೆ ಭೇಟಿ ಕೊಡ್ತಾರೆ. ಶಾಲೆಗೆ ಭೇಟಿ ಕೊಟ್ಟ ನಂತರ ಆ ಶಾಲೆಯಲ್ಲಿ ಬಣ್ಣ ಹಚ್ಚುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದಾದ ನಂತರ ಶಾಲೆಯ ಬಳಿ ಶ್ರಮದಾನ ಕಾರ್ಯಕ್ರಮವನ್ನು ಕೂಡ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೆದಿದೆ. ಈ ಎಲ್ಲದರ ನಡುವೆ ಕೂಡ ಇಲ್ಲಿ ಖಾದಿ ಗ್ರಾಮೋದ್ಯೋಗದ ನೇಕಾರರೊಂದಿಗೆ ಸಂವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಖಾದಿಗೆ ಸಂಬಂಧಪಟ್ಟ ಹಾಗೆ ಎಲ್ಲೊಂದು ಕಡೆ ಖಾದಿ ನೇಕಾರರು ಸಂಕಷ್ಟದಲ್ಲಿದ್ದಾರೆ ಎಂಬ ಮಾತು ಕೇಳಿ ಬರ್ತಿರುವಂಥದ್ದು. ಹಾಗಾಗಿ ಕಾಂಗ್ರೆಸ್ ನಾಯಕರು ಖಾದಿ ಗ್ರಾಮೋದ್ಯೋಗದಲ್ಲಿರ್ತಕ್ಕಂಥ ನೇಕಾರರೊಂದಿಗೆ ಸಂವಾದ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಇವತ್ತು ಮಧ್ಯಾಹ್ನ 3 ಗಂಟೆ ತನಕ ಬದನವಾಳು ಗ್ರಾಮದಲ್ಲಿ ಇರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಬದನವಾಳು ಗ್ರಾಮದಲ್ಲಿ ಒಂದು ಸುತ್ತು ಹಾಕಲಿದ್ದಾರೆ ಅಂತ ಹೇಳಲಾಗ್ತದೆ. ಜೊತೆಗೆ ಶಾಲೆಯ ಮೈದಾನದಲ್ಲಿ ಒಂದಷ್ಟು ಶ್ರಮದಾನವನ್ನು ಮಾಡಲಿದ್ದಾರೆ. ಆ ಮುಖಾಂತರ ಇವತ್ತು ಗಾಂಧಿ ಸ್ಮರಣೆಯಲ್ಲಿ ಮಧ್ಯಾಹ್ನ 3 ಗಂಟೆವರೆಗೆ ಕಳೆಯಲಿದ್ದಾರೆ. ನಂತರ 4 ಗಂಟೆಗೆ ಬದನವಾಳು ಗ್ರಾಮದಿಂದ ಪಾದಯಾತ್ರೆ ಆರಂಭ ಆಗುತ್ತೆ. ಮೈಸೂರಿಗೆ ಇವತ್ತು ಎಂಟ್ರಿ ಕೊಡ್ತಾರೆ. ಇವತ್ತಿನ ಪಾದಯಾತ್ರೆ ವಿಶೇಷ ಅಂತ ಹೇಳಿದ್ರೆ 3 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಇವತ್ತು ಪಾದಯಾತ್ರೆ ಹಾದು ಹೋಗಲಿದೆ. ಒಂದು ಟಿ ನರಸೀಪುರ, ಚಾಮುಂಡೇಶ್ವರಿ ಕ್ಷೇತ್ರ ಮತ್ತು ವರ್ಣಾ ಕ್ಷೇತ್ರ. ಈ 3 ಕ್ಷೇತ್ರಗಳಲ್ಲಿ ನಂಜನಗೂಡು ಮತ್ತು ಈ 4 ಕ್ಷೇತ್ರಗಳಲ್ಲಿ ಒಟ್ಟು ಇವತ್ತು ಪಾದಯಾತ್ರೆ ಹಾದು ಹೋಗಲಿರ್ತಕ್ಕಂಥ ಸಂಜೆ ರಾತ್ರಿ 8 ಗಂಟೆಗೆ ಪಾದಯಾತ್ರೆ ಮುಕ್ತಾಯಗೊಳ್ಳಲಿದೆ. ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು ಚಿದಾನಂದ್ ಪಟೇಲ್. ಈ ಕ್ಷಣದ ಅಪ್ಡೇಟ್ಸ್ಗೆ. ಪಿಎಫ್ಐ ಬ್ಯಾನ್ ಆದ್ಮೇಲೆ ಒಂದೊಂದೇ ರಹಸ್ಯ ಬಯಲು. 1000 GB ಡಾಟಾ ಖಾಕಿಗೆ ಸಿಗ್ತಾ ಇದೆ ಸಾಕ್ಷ್ಯ. ಬಂಧಿತರ ಮೊಬೈಲ್ ಹೇಳ್ತಿವೆ ಹಿಂದೂ ಮುಖಂಡರೇ ಟಾರ್ಗೆಟ್ ಅಂತೆ. ಇದು ಪಿಎಫ್ಐಗೆ ಮೆತ್ತಿದ ರಕ್ತದ ಸ್ಟೋರಿ. ಕೆಜಿಹಳ್ಳಿ ಪಿಎಫ್ಐ ಆರೋಪಿಗಳ ಕುರಿತ ಮತ್ತಷ್ಟು ಸ್ಫೋಟಕ ಮಾಹಿತಿ ಒಂದೊಂದೇ ಬಯಲಿಗೆ ಬರ್ತಾ ಇದೆ. ಬರೋಬ್ಬರಿ 1000 GB ಡೇಟಾ ರಿಟ್ರೀವ್ ಮಾಡಿದ್ದಾರೆ ಪೊಲೀಸರು. ಬಂಧಿತರ ಮೊಬೈಲ್ ರಿಟ್ರೀವ್ ವೇಳೆ ಮಹತ್ವದ ವಿಚಾರಗಳು ಪತ್ತೆಯಾಗಿದೆ, ಗೊತ್ತಾಗ್ತಾ ಇದೆ. ಆರೋಪಿಗಳ ಮೊಬೈಲ್ನಲ್ಲಿ 11 ಹಿಂದೂ ಮುಖಂಡರ ವಿಡಿಯೋಗಳು ಇತ್ತಂತೆ. ಇದನ್ನೆಲ್ಲ ಅವರು ಡಿಲೀಟ್ ಮಾಡಿ ಇಟ್ಟಿದ್ರು. ಮೊಬೈಲ್ ಅನ್ನ ತಮ್ಮ ವಶಕ್ಕೆ ಪಡ್ಕೊಂಡ ಮೇಲೆ ರಿಟ್ರೀವ್ ಮಾಡಿಸಿದ ಮೇಲೆ ಈ ವಿಚಾರಗಳು ಗೊತ್ತಾಗ್ತಾ ಇರೋದು. ಪ್ರಚೋದನಾಕಾರಿ ಭಾಷಣದ ವಿಡಿಯೋಗಳು ಮೊಬೈಲ್ನಲ್ಲಿ ಇತ್ತು ಅನ್ನೋದು ಪತ್ತೆಯಾಗಿದೆ. ಇಸ್ಲಾಂ ವಿರೋಧಿ ಭಾಷಣಗಳ ವಿಡಿಯೋಗಳನ್ನ ಕಲೆಕ್ಟ್ ಮಾಡಿ ಇಟ್ಟಿದ್ರಂತೆ ಮೊಬೈಲ್ನಲ್ಲಿ. ಕೆಲ ಕಟ್ಟರ್ RSS ಮತ್ತೆ ಬಿಜೆಪಿ ನಾಯಕರ ವಿಡಿಯೋಗಳು ಪತ್ತೆಯಾಗಿದೆ. ಈ ತರ ಸುಮಾರು 11 ಹಿಂದೂ ಮುಖಂಡರ ವಿಡಿಯೋಗಳು ಮೊಬೈಲ್ನಲ್ಲಿ ಸಿಕ್ಕಿದೆ. ಓರ್ವ ಕಟ್ಟರ್ ಹಿಂದೂ ನಾಯಕನ ವಿಡಿಯೋಗಳು ಹೆಚ್ಚೆಚ್ಚು ಬಾರಿ ಶೇರ್ ಆಗಿರೋದು ಕೂಡ ಗಮನಕ್ಕೆ ಬಂದಿದೆ. ಮಾರ್ಕ್ ಆಗಿರುವಂತ ವಿಡಿಯೋಗಳನ್ನ 8 ಮಂದಿ ಮಾತ್ರ ಶೇರಿಂಗ್ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿದೆ. ಈಗ ಕೆಲವೊಂದು ಕಡೆ ಟ್ರೈನಿಂಗ್ ಕೊಡ್ತಾ ಇದ್ರು, ಆ ಫೋಟೋಸ್ಗಳು ಕೂಡ ಲಭ್ಯವಾಗಿದೆ. ಯಾವ ತರ ಟ್ರೈನಿಂಗ್ ಕೊಡ್ತಾ ಇದ್ರು, ಎಷ್ಟು ಬ್ಯಾಚ್ಗಳಲ್ಲಿ ಕೊಡ್ತಾ ಇದ್ರು, ಮತ್ತೆ ಮೊಬೈಲ್ನಲ್ಲಿ ಸಿಕ್ಕಂತ ಸಾಕ್ಷ್ಯಗಳನ್ನು ನೋಡಿ ಈಗ ಒಂದು ಕ್ಷಣ ಪೊಲೀಸರೇ ಬೆಚ್ಚಿ ಬಿದ್ದಿದ್ದಾರೆ. ಕಾರಣ
ಯಾವ ತರ ವಿಡಿಯೋಗಳನ್ನ ಇಟ್ಕೊಂಡಿದ್ರು, ಶೇರ್ ಮಾಡ್ತಾ ಇದ್ರು, ಆ ಎಲ್ಲ ಮಾಹಿತಿಗಳು ಗೊತ್ತಾಗ್ತಾ ಇದೆ. ಇದೇ ವಿಷಯವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಮೊಬೈಲ್ ರಿಟ್ರೀವ್ ಮಾಡಿದ್ಮೇಲೆ ಒಂದೊಂದೇ ಸ್ಫೋಟಕ ಮಾಹಿತಿಗಳು ಇವಾಗ ಸಿಗ್ತಾ ಇದೆ. PFI ಬ್ಯಾನ್ ಆದ್ಮೇಲೆ ಇನ್ವೆಸ್ಟಿಗೇಷನ್ ಮಾಡಿದಾಗ, ಸೊ ಈಗ ಟ್ರೈನಿಂಗ್ ಬಗ್ಗೆ ಮತ್ತೆ ಮೊಬೈಲ್ ರಿಟ್ರೀವ್ ಮಾಡಿದಾಗ ಏನೆಲ್ಲ ಮಹತ್ವದ ವಿಡಿಯೋಗಳು, ಸಾಕ್ಷಿಗಳು ಲಭ್ಯವಾಗ್ತಾ ಇದೆ? ಶರ್ಮಿತಾ ಶೆಟ್ಟಿ PFI ಬಂಧಿತ ಆರೋಪಿತರನ್ನ ಹೆಚ್ಚಿನ ವಿಚಾರಣೆ ಮಾಡ್ತಾ ಇರುವಂತದ್ದು. ಜೊತೆಗೆ ಏನು ಪ್ರಮುಖವಾಗಿ ಆ 15 ಮಂದಿ ಆರೋಪಿತರ ಒಂದು ಮೊಬೈಲ್ಗಳನ್ನ ಏನು FSL ಗೆ ಕಳಿಸಲಾಗಿತ್ತು, ಬಹುತೇಕವಾಗಿ ಎಲ್ಲ ಮೊಬೈಲ್ಗಳ ರಿಟ್ರೀವ್ ರಿಪೋರ್ಟ್ ಈಗ ತನಿಖಾಧಿಕಾರಿಗಳ ಕೈ ಸೇರುವಂತದ್ದು. ಸುಮಾರು 1,000 GB ಡೇಟಾ ಏನಿದೆ ಅದರ ಒಂದು ರಿಟ್ರೀವ್ ರಿಪೋರ್ಟ್ ಪಡ್ಕೊಂಡಿದ್ದಾರೆ. ಆದರೆ ಆ ರಿಟ್ರೀವ್ ನಲ್ಲಿ ಒಂದು ಆಶ್ಚರ್ಯಕರ ಒಂದು ಮಾಹಿತಿಗಳು ಕೂಡ ಬೆಳಕಿಗೆ ಬಂದಿರುವಂತದ್ದು. ಬಹುತೇಕವಾಗಿ 11 ಮಂದಿ ಹಿಂದೂ ಪ್ರಮುಖ ಮುಖಂಡರು, RSS ಆಗಿರ್ಬೋದು, ಕಟ್ಟರ್ ಹಿಂದೂ ಸಂಘಟನೆಯಲ್ಲಿ ಮುಂಚೂಣಿಯಲ್ಲಿರುವಂತವರು, ಮತ್ತೆ ಬಿಜೆಪಿಯಲ್ಲಿರುವಂತಹ ಕೆಲ ನಾಯಕರು ಏನು ಇಸ್ಲಾಂ ವಿರೋಧಿಕವಾಗಿ ಪ್ರಚೋದನಾ ಭಾಷಣಗಳನ್ನ ಏನು ಮಾಡಿದ್ರು ಅಂತ ಅವರ ಒಂದು ವಿಡಿಯೋಗಳನ್ನ ಇವರು 11 ಮಂದಿಯ ಒಂದು ವಿಡಿಯೋಗಳನ್ನ ಇವರು ಇಟ್ಕೊಂಡಿದ್ರು. ಅದರಲ್ಲಿ 8 ಮಂದಿ ಶೇರ್ ಮಾಡ್ಕೊಂಡಿರುವಂತದ್ದು ಕೂಡ ಆ ಒಂದು ರಿಟ್ರೀವ್ ರಿಪೋರ್ಟ್ ಅಲ್ಲಿ ಗೊತ್ತಾಗಿದೆ. ಜೊತೆಗೆ ಒಬ್ಬ ಓರ್ವ ಹಿಂದೂ ಕಟ್ಟರ್ ಇರುವಂತಹ ಮುಖಂಡನ ಒಂದು ವಿಡಿಯೋ ಹೆಚ್ಚು ಬಾರಿ ಶೇರ್ ಆಗಿರುವಂತದ್ದು ಕೂಡ ಒಂದು ರಿಟ್ರೀವ್ ರಿಪೋರ್ಟ್ ಅಲ್ಲಿ ಗೊತ್ತಾಗಿರುವಂತದ್ದು. ಈಗ ಸದ್ಯ ಅದರ ಜೊತೆಗೆ ಪೊಲೀಸರು ಕೂಡ ಒಂದು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅದಲ್ಲದೆ ಅದನ್ನ ಕೆಲವರು ಏನ್ ಮಾಡಿದ್ದಾರೆ, ಮಾರ್ಕ್ ಮಾಡಿರುವಂತದ್ದು. ಆ ಮಾರ್ಕ್ ಮಾಡಿರೋ ವಿಡಿಯೋಗಳು ಕೂಡ ಅದರಲ್ಲಿ 3 ಜನ ಮಾಡ್ಕೊಂಡಿರುವಂತದ್ದು ಕೂಡ ಗೊತ್ತಾಗಿದೆ. ಜೊತೆಗೆ 3 ಮಂದಿ ಮಂಗಳೂರಿನವರು ಈ ಒಂದಿಬ್ಬರು ಸೇರ್ಕೊಂಡು 3 ವಾಟ್ಸ್ಆಪ್ ಗ್ರೂಪ್ ಗಳನ್ನ ಮಾಡ್ಕೊಂಡಿದ್ದಾರೆ. ಅದು ಒಂದು ಬೇರೆ ಒಂದು ಕೋಡ್ ವರ್ಡ್ ಬಳಸಿ ಆ ಒಂದು ಗ್ರೂಪ್ ಅನ್ನ ಮಾಡ್ಕೊಂಡಿರುವಂತದ್ದು. ಆ ಗ್ರೂಪ್ ಅಲ್ಲಿ ಬಹುತೇಕವಾಗಿ ಕೇವಲ ರಾಜ್ಯದ ಪ್ರಮುಖ PFI ನ ನಾಯಕರು ಮಾತ್ರ ಅದರಲ್ಲಿ ಗ್ರೂಪ್ ಅಲ್ಲಿ ಇದ್ದಂತದ್ದು. ಅದರಲ್ಲಿ ಹೆಚ್ಚಿನದಾಗಿ ಪ್ರಚೋದನಕಾರಿ ಭಾಷಣ ಮತ್ತೆ ಏನೋ ಪ್ಲಾನಿಂಗ್, ಟ್ರೈನಿಂಗ್ ಆಗಿರ್ಬೋದು, ಮತ್ತೆ ಬೇರೆ ಇನ್ನಿತರ ವಿಚಾರಗಳ ಬಗ್ಗೆ ಚರ್ಚೆ ಏನೇ ಇದ್ರು ಕೂಡ ಆ ಗ್ರೂಪ್ ನಲ್ಲಿ ಚರ್ಚೆ ಆಗ್ತಿತ್ತು. ಮತ್ತೆ ಅದನ್ನ ಐಸ್ಟೇಡರ್ ಆಪ್ ಮೂಲಕವೇ ಅದನ್ನ ಡಿಲೀಟ್ ಮಾಡ್ತಾ ಇದ್ರು ಅನ್ನೋದು ಈಗ ತನಿಖೆ ವೇಳೆ ಗೊತ್ತಾಗಿತ್ತಿರುವಂತದ್ದು. ಹೀಗಾಗಿ ಸದ್ಯ ಆ ಒಂದು ವಿಡಿಯೋಗಳು ಪತ್ತೆ ಆಗಿದೆ. ಆ ವಿಡಿಯೋಗಳು ಪತ್ತೆ ಆಗಿರುವಂತರು ಅದು ಯಾರ ಶೇರ್ ಮಾಡ್ಕೊಂಡಿದ್ರು ಅವರ ಒಂದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಯಾಕೆ ಆ ವಿಡಿಯೋಗಳನ್ನ ಇವರು ಇಟ್ಕೊಂಡು ಶೇರ್ ಮಾಡ್ಕೊಂಡು ಅದನ್ನ ಮಾರ್ಕ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಅದಲ್ಲದೆ ಮತ್ತೆ FSL ಇಂದಲೂ ಕೂಡ ಬೇರೆ ಇನ್ನು ಬಹುತೇಕವಾಗಿ ಇನ್ನು ಬಂದಿದೆ. ಉಳಿದ ರಿಪೋರ್ಟ್ ಕೂಡ ಈ ಒಂದು ಸಂಜೆ ಒಳಗೆ ಕೂಡ ಬರುವಂತಹ ಸಾಧ್ಯತೆಗಳಿರುವಂತದ್ದು. ಜೊತೆಗೆ ಕೇರಳದ ಒಂದು ಹೆಸರಿನ ಮೂಲಕವಾಗಿ ಕೇರಳ ಮತ್ತೆ ಮಂಗಳೂರಲ್ಲಿ ಒಂದು ತರಬೇತಿಯನ್ನ ಕೊಡ್ತಾ ಇದ್ರು. ಅದರಲ್ಲಿ ಕರಾಟೆಯನ್ನ ಮಾಡಿಕೊಂಡು ಕರಾಟೆ ಟ್ರೈನಿಂಗ್ ಮಾಡಿರುವಂತಹ ಫೋಟೋಗಳು ಸಹ ಅದರಲ್ಲಿ ಪತ್ತೆ ಆಗಿರುವಂತದ್ದು. ಶರ್ಮಿತಾ ಶೆಟ್ಟಿ, ಥ್ಯಾಂಕ್ ಯು ಗಂಗಾಧರ್ ವಾಗಟ ತಮ್ಮ ಇನ್ಫಾರ್ಮೇಶನ್ಗೆ. ಬೆಂಗಳೂರಲ್ಲಿ ಆಪರೇಷನ್ ಬುಲ್ಡೋಸರ್ ಪಾರ್ಟ್ 2 ನಡೆಯುತ್ತೆ. ದಸರಾ ಆದ್ಮೇಲೆ ಮತ್ತೆ ಶುರುವಾಗುತ್ತೆ ಒತ್ತುವರಿ ತೆರವು ಮಾಡುವಂತ ಕಾರ್ಯಾಚರಣೆ. ಹೈಕೋರ್ಟ್ ಚಾಟಿ ಬೆನ್ನಲ್ಲೇ BBMP ಈಗ ಅಲರ್ಟ್ ಆಗಿದೆ. ಅಕ್ಟೋಬರ್ 25ನೇ ತಾರೀಕಿನ ಒಳಗೆ ರಾಜ್ಯ ಕಾಲುವೆ ಒತ್ತುವರಿ ತೆರವಿಗೆ ಸೂಚನೆ ನೀಡಿತ್ತು ಕೋರ್ಟ್. ತಡೆಯಾಜ್ಞೆ ತಂದವರ ಸಮ್ಮುಖದಲ್ಲಿ ಈಗ ಮರು ಸರ್ವೆ ಮಾಡಬೇಕು ಅಂತಲೂ ಸೂಚನೆ ಕೊಟ್ಟಿತ್ತು. ದಸರಾ ಹಬ್ಬ ಮುಗಿತಾ ಇದ್ದಂತೆ ಈ ಸರ್ವೆ ಕಾರ್ಯ ನಡೆಯುತ್ತೆ, ಮತ್ತೆ ಒತ್ತುವರಿ ತೆರವು ಕಾರ್ಯಾಚರಣೆನೂ ನಡೆಯುತ್ತೆ ಅನ್ನೋ ಇನ್ಫಾರ್ಮೇಶನ್ ಸಿಕ್ಕಿದೆ. ಈಗ 25ನೇ ತಾರೀಕಿನ ಒಳಗೆ 602 ಕಡೆ ತೆರವು ಕಾರ್ಯಾಚರಣೆಗೆ ಸಿದ್ಧತೆಗಳು ಆಗಿದೆಯಂತೆ. ತೆರವು ಕಾರ್ಯಾಚರಣೆಗೆ BBMP ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಮಹದೇವಪುರ ಮುಖ್ಯ ಇಂಜಿನಿಯರ್ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗ ಎಲ್ಲೆಲ್ಲಿ ತೆರವು ಬಾಕಿ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ಇನ್ಫಾರ್ಮೇಶನ್ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಬೆಂಗಳೂರು ಪೂರ್ವ ಭಾಗದಲ್ಲಿ 110 ಕಡೆ ತೆರವು ಮಾಡೋದು ಬಾಕಿ ಉಳ್ಕೊಂಡಿದೆ. ಪಶ್ಚಿಮ ಭಾಗದಲ್ಲಿ 58 ಕಡೆ ತೆರವು ಆಗಬೇಕಾಗಿದೆ. ದಕ್ಷಿಣ ಭಾಗದಲ್ಲಿ 20 ಸ್ಥಳಗಳಲ್ಲಿ ತೆರವಿಗೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ವಸತಿಯಲ್ಲಿ ಯಾರಿದ್ರು ಅವರು ಸುಮಾರು ಜನ ಸ್ಟೇ ತಂದಿದ್ರು. 104 ನೋಟಿಸ್ಗೂ ಸ್ಟೇ ತಂದಿದ್ರು. ಆಮೇಲೆ ಎವಿಕ್ಷನ್ ಆರ್ಡರ್ಗೂ ಸ್ಟೇ ತಂದಿದ್ರು. ಅಂಥ ಪ್ರಕರಣಗಳಲ್ಲಿ ನಿನ್ನೆ ಮಾನ್ಯ ಉಚ್ಚ ನ್ಯಾಯಾಲಯ ಏನು ಹೇಳಿದೆ, ಈ ಥರ ಪ್ರಕರಣಗಳಲ್ಲಿ ಮತ್ತೊಮ್ಮೆ ಯಾರು ನಮ್ಮ ಸರ್ವೇಯರ್ ಇರ್ತಾರೆ, ಸರ್ವೇಯರ್ ಜೊತೆ ಜಾಯಿಂಟಾಗಿ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಿ ಅವರು ಅವತ್ತಿನ ದಿವಸ ಸರ್ವೆ ಮಾಡೋ ದಿವಸ ಅವ್ರಿಗೆ ಡೇಟ್ ನೋಟಿಫೈ ಮಾಡಿಬಿಟ್ಟು ಅವ್ರ ಎದುರುಗಡೆ ಸರ್ವೆ ಮಾಡಿಬಿಟ್ಟು ಮಾರ್ಕ್ ಮಾಡಿಬಿಟ್ಟು ಒತ್ತುವರಿ ಆದಲ್ಲಿ ಪ್ರಕರಣ ಅದನ್ನು ಒತ್ತುವರಿ ತೆರವುಗೊಳಿಸಬೇಕು ಅಂತ ಹೇಳ್ಬಿಟ್ಟು ಆ ಪ್ರಕರಣನ ಮುಕ್ತಾಯ ಮಾಡಿದ್ದಾರೆ, ಅಂದರೆ ಡಿಸ್ಪೋಸ್ ಮಾಡಿದ್ದಾರೆ. ಸೊ ಆ ಥರ ಕ್ರಮ ಈಗ ನಾವು ಸರ್ವೆ ಡಿಪಾರ್ಟ್ಮೆಂಟ್ಗೆ ಹೇಳ್ತಾ ಇದ್ವಿ. ಈ ಹಬ್ಬ ಮುಗಿದ ತಕ್ಷಣವೇ ಆ ಪರ್ಟಿಕ್ಯುಲರ್ ಎಲ್ಲೆಲ್ಲಿ ನಮಗೆ ಸ್ಟೇ ಇತ್ತು ಆ ಬಿಲ್ಡಿಂಗ್ಗಳಲ್ಲಿ ಮತ್ತೊಮ್ಮೆ ಅವ್ರ ಸಮಕ್ಷಮ, ಪಬ್ಲಿಕ್ ಸಮಕ್ಷಮನೇ ಅವರು ಸರ್ವೆ ಮಾಡಿಬಿಟ್ಟು ನಾವು ನಮ್ಮ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ. ಕಳೆದ ಬಾರಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆದಾಗ ನಾವು ನೋಡಿದೀವಿ, ಸಾರ್ವಜನಿಕರೇ ಆರೋಪ ಮಾಡ್ತಾ ಇದ್ರು, ಕಣ್ಣೊರೆಸೋರು ತಂತ್ರ ರೀತಿ ಕಾಣಿಸ್ತಾ ಇದೆ. ಬಡವರದಾದ್ರೆ ಮುಟ್ತಾರೆ, ಮಧ್ಯಮ ವರ್ಗದವ್ರದಾದ್ರೆ ಒಡೆದು ಹಾಕ್ತಾರೆ, ಶ್ರೀಮಂತರದಾದ್ರೆ ಮುಟ್ಟಲ್ಲ, ಪ್ರಭಾವಿಗಳದಾದ್ರೆ ಮುಟ್ಟಲ್ಲ ಅಂತ ಹೇಳಿ. ಈಗ ಕೋರ್ಟ್ ಏನೆಲ್ಲ ಸೂಚನೆ ಕೊಟ್ಟಿದೆ, BBMP ತಯಾರಿ ಹೆಂಗ್ ಮಾಡ್ಕೊಂಡಿದೆ, ಈ ಸತಿ ಪ್ರಾಪರ್ ಆಗಿ ನಡೆಯುತ್ತಾ ಒತ್ತುವರಿ ತೆರವು ಕಾರ್ಯಾಚರಣೆ? ಶರ್ಮಿತಾ, ಅನಿವಾರ್ಯವಾಗಿ ತೆರವು ಕಾರ್ಯಾಚರಣೆ ಕಂಪ್ಲೀಟ್ ಮಾಡಲೇಬೇಕಾಗಿದೆ. ಯಾಕಂದ್ರೆ ಹೈಕೋರ್ಟ್
ಚಾಟಿ ಏಟ್ ಬೀಸಿದೆ. ಪ್ರತಿಯೊಂದು ಕೂಡ BBMP ಯಾವುದೇ ಕಾಮಗಾರಿ ಆಗಲಿ, ಅದು ಪಾಟ್ ಹೋಲ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಾಮಗಾರಿ ಆಗಲಿ, ಅದಕ್ಕೆ ಸಾರ್ವಜನಿಕ ಹಿತಾಸಕ್ತಿಯಾಗಿ ಅರ್ಜಿಯನ್ನು ಸಲ್ಲಿಸ್ತಾರೆ ಜನರು. ಹೈಕೋರ್ಟ್ ಆ ಮೂಲಕ ಮತ್ತೆ ಸೂಚನೆಯನ್ನು ಕೊಡುತ್ತೆ. ಚಾಟಿ ಏಟ್ ಬೀಸಿದ ಮೇಲೆ BBMP ಎಚ್ಚೆತ್ತುಕೊಳ್ಳೋದು ಇದು ಪರಿಪಾಠ ಆಗಿ ಬಂದಿರೋದು. ಇದು ರಾಜಕಾಲುವೆ ಒತ್ತುವರಿ ಆ ಪ್ರಕರಣದಲ್ಲೂ ಕೂಡ ಇದು ಮುಂದುವರೆದಿದೆ. ಯಾಕಂದ್ರೆ ಹೈಕೋರ್ಟ್ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದೆ, ಡೈರೆಕ್ಷನ್ ಕೊಟ್ಟಿದೆ. BBMP ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನು ಕೊಟ್ಟಿರೋದು. ನಿಮಗೆ 25ನೇ ತಾರೀಕು ಒಳಗಡೆ, ಇದೇ ತಿಂಗಳು 25ನೇ ತಾರೀಕು ಒಳಗಡೆ ಎಲ್ಲೆಲ್ಲಿ ತೆರವು ಕಾರ್ಯಾಚರಣೆ ಮಾಡಬೇಕಾಗಿದೆ ಆ ಎಲ್ಲ ತೆರವು ಕಾರ್ಯಾಚರಣೆಯನ್ನ ಕೂಡ್ಲೇನೆ ಮಾಡಿ, ಯಾರು ತಡೆಯಾಜ್ಞೆಯನ್ನ ತಂದಿದ್ದಾರೆ, ಸ್ಟೇ ಅನ್ನ ತಂದಿದ್ದಾರೆ, ಅವರಿಗೆ ಮಾಹಿತಿಯನ್ನ ನೀಡಿ ಜಂಟಿ ಸರ್ವೆ ರೀತಿ ಅಥವಾ ಮರು ಸರ್ವೆ ರೀತಿ ಮಾಡಿ ಅವ್ರಿಗೆ ಮಾಹಿತಿಯನ್ನು ಕೊಟ್ಟು ತೆರವು ಕಾರ್ಯಾಚರಣೆಯನ್ನ ಮಾಡಿ ಅಂತ ಹೇಳಿ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ BBMP ದಸರಾ ಹಬ್ಬದ ಬಳಿಕ ಏನೆಲ್ಲ ಪ್ರಕ್ರಿಯೆಗಳು ಬೇಕಂದ್ರೆ ಆರಂಭ ಶೂರತ್ವ ಏನ್ ಮಾಡಿದ್ರು, ಆ ನಂತರ ಸ್ಟಾಪ್ ಮಾಡಿದ್ರು, ಬಡ ಮತ್ತು ಮಧ್ಯಮ ವರ್ಗದ ಕಟ್ಟಡಗಳನ್ನ ಮಾತ್ರ ಇವರು ಟಾರ್ಗೆಟ್ ಮಾಡಿದ ರೀತಿಯಾಗಿ ತೆರವು ಕಾರ್ಯಾಚರಣೆಯನ್ನು ಮಾಡಿದ್ರು. ಈಗ ಉಳಿದಂತ 602 ಅದರಲ್ಲೂ ಕೂಡ ಪೂರ್ವ ಮತ್ತು ಮಹದೇವಪುರ ವಲಯ ಮತ್ತು ಬೊಮ್ಮನಹಳ್ಳಿ ವಲಯದಲ್ಲಿ ಅತಿ ಹೆಚ್ಚಾಗಿ ತೆರವು ಕಾರ್ಯಾಚರಣೆ ಮಾಡಬೇಕಾಗಿದೆ. ಒತ್ತುವರಿ ಆಗಿರುವಂತವು ಅತಿ ಹೆಚ್ಚಿರೋದು ಆ ವಲಯದಲ್ಲಿ. ಸೊ ಎಲ್ಲವೂ ಸೇರಿದ್ರೆ 602 ಸ್ಥಳಗಳೇನಿದಾವೆ ಅಲ್ಲೆಲ್ಲ ಕೂಡ ತೆರವು ಕಾರ್ಯಾಚರಣೆ ಮಾಡಲಿಕ್ಕೆ BBMP ಈಗ ಬೇಕಾದಂತ ಪ್ರಕ್ರಿಯೆಗಳನ್ನ ತೆಗೆದುಕೊಳ್ತಾ ಇದೆ. ಸಿಬ್ಬಂದಿಗಳನ್ನ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳಿಗೂ ಕೂಡ ಸೂಚನೆ ನೀಡಿದೆ ಎಲ್ಲೆಲ್ಲಿ ಸರ್ವೆ ಆಗಬೇಕು. ಯಾಕಂದ್ರೆ ಸರ್ವೆ ಕಾರ್ಯವನ್ನು ಕೂಡ ಬಾಕಿ ಉಳಿದಿದೆ. ಸರ್ವೆ ಕಾರ್ಯದ ಜೊತೆಗೆ ಈಗ ತೆರವು ಕಾರ್ಯಾಚರಣೆಯನ್ನು ಕೂಡ ಮಾಡಲಿಕ್ಕೆ BBMP ಮುಂದಾಗಿದೆ. ಅದಕ್ಕೆ ಬೇಕಾದಂತ ಪರಿಕರಗಳು ಹಿಟಾಚಿ ಮತ್ತು JCB ಸೇರಿದಂತೆ ಎಲ್ಲದೂ ಕೂಡ ಈಗಾಗಲೇ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ತಿದೆ. ದಸರಾ ಹಬ್ಬದ ಬಳಿಕ ತೆರವು ಕಾರ್ಯಾಚರಣೆ ಜೋರಾಗಿ ನಡೆಯಲಿದೆ. ಶರ್ಮಿತಾ, ಥ್ಯಾಂಕ್ ಯು ಶರಣ್ ಹಂಪಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಲ್ಲಿ ರಸ್ತೆ ಸರಿ ಇಲ್ಲ ಅಲ್ಲಷ್ಟೇ ಅಂತ ತಿಳ್ಕೋಬೇಡಿ. ರಾಜ್ಯದ ಉದ್ದಗಲಕ್ಕೂ ಇದೇ ಪರಿಸ್ಥಿತಿ. ಬೆಂಗಳೂರು ರಸ್ತೆಗಳಷ್ಟೇ ಗುಂಡಿಮಯ ಇರೋದಲ್ಲ, ರಾಜ್ಯದ ಉದ್ದಕ್ಕೂ ರಸ್ತೆಗಳಲ್ಲಿ ಗುಂಡಿಗಳ ದರ್ಬಾರ್ ಕಾಣಿಸುತ್ತೆ. ಕೊಪ್ಪಳದ ರಸ್ತೆಗಳು ಗುಂಡಿಮಯ ಆಗಿದೆ. ಬೆಂಗಳೂರು, ತುಮಕೂರು, ಚಿತ್ರದುರ್ಗ ಇಲ್ಲೆಲ್ಲ ನೀವು ನೋಡಿದೀರಾ, ನ್ಯೂಸ್ 18 ಕನ್ನಡ ಫಾಲೋ ಮಾಡಿದವರು. ರಸ್ತೆಗಳ ಅವ್ಯವಸ್ಥೆ ಹೆಂಗಿದೆ ಅಂತ ಹೇಳಿ ಕೊಪ್ಪಳ ಜಿಲ್ಲೆಯಲ್ಲಿನ ರಸ್ತೆ ಗುಂಡಿಗಳ ದರ್ಬಾರನ್ನ ನಾವಿವತ್ತು ತೋರ್ಸೋಕೆ ಹೊರಟಿದ್ದೇವೆ. ಕೊಪ್ಪಳದಲ್ಲಿ ಮುನಿರಾಬಾದ್ನಲ್ಲಿ ಗುಂಡಿ ಬಿದ್ದಂತ ರಸ್ತೆಗಳನ್ನ ತೋರಿಸ್ತಾ ಇದ್ದೀವಿ. ವಾಹನ ಸವಾರರು ಪರದಾಟವನ್ನ ಪಡ್ತಾ ಇದ್ದಾರೆ. ಮತ್ತೆ ಇದು ಮುಖ್ಯ ರಸ್ತೆ, ಮೇನ್ ರೋಡ್. ಇದು ಮೇನ್ ರೋಡಲ್ಲೇ ಈ ಅವ್ಯವಸ್ಥೆ ಆದ್ರೆ ಇನ್ನು ಉಳಿದಿರೋ ರೋಡ್ ಪರಿಸ್ಥಿತಿ ಹೆಂಗೆ? ಈಗ ಮಳೆ ಬೇರೆ ಬಂದಿದೆ, ಅಲ್ಲಿ ನೀರು ನಿಂತ್ಕೊಂಡಿದೆ, ವಾಹನ ಸವಾರಿಗೆ ಇನ್ನೂ ಕಷ್ಟ ಆಗ್ತಾ ಇದೆ. ಫಸ್ಟ್ಗೆ ಸಾರ್ವಜನಿಕರು ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ, ಶಾಸಕರು ಸಂಸದರಿಗೂ ಹೇಳಿದ್ದಾರೆ ರಸ್ತೆ ಗುಂಡಿ ಮುಚ್ಚಿ ಅಂತ ಕೇಳ್ಕೊಂಡ್ರಂತೆ. ಆದ್ರೆ ಇವ್ರು ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಸಂಬಂಧಪಟ್ಟವರು ಅನಿವಾರ್ಯವಾಗಿ ರಸ್ತೆ ಗುಂಡಿ ಮುಚ್ಚೋದಕ್ಕೆ ಜನನೇ ಮುಂದಾಗಿದ್ದಾರೆ. ಭಿಕ್ಷೆ ಬೇಡಿ ರಸ್ತೆ ಗುಂಡಿ ಮುಚ್ಚೋದಕ್ಕೆ ಜನ ಪ್ರಯತ್ನ ಪಡ್ತಾ ಇದ್ದಾರೆ. ರಸ್ತೆ ದುರಸ್ತಿಗಾಗಿ ಜನರು, ಅದರಲ್ಲಿ ಯುವಕರು ಮತ್ತೆ ವಿದ್ಯಾರ್ಥಿಗಳು ಬೀದಿಗಿಳಿದಿದ್ದಾರೆ. ₹1 ಭಿಕ್ಷೆ ಕೊಡಿ ಅಂತ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಸಾರ್ವಜನಿಕರ ಹತ್ರ ಹೋಗಿ. ಕೊಪ್ಪಳ ತಾಲೂಕಿನ ಮುನಿರಾಬಾದ್ನಲ್ಲಿ ಘಟನೆ ನಡೆದಿರೋದು. ರಸ್ತೆ ದುರಸ್ತಿಗಾಗಿ ಸಾರ್ವಜನಿಕರು ರಸ್ತೆ ದುರಸ್ತಿಗೆ ಭಿಕ್ಷೆ ಬಿಡ್ತಾ ಇದ್ದಾರೆ. ಅಧಿಕಾರಿಗಳು ಇಲ್ಲಿ ಗಮನ ಕೊಟ್ಟು ಯಾವುದೇ ರೀತಿಯಿಂದ 4 ವರ್ಷದಿಂದ ಯಾವುದೇ ರೀತಿ ಅಭಿವೃದ್ಧಿ ಮಾಡದೇ ಇರೋದ್ರಿಂದ ಅಧಿಕಾರಿಗಳು ವಿಫಲತೆಯನ್ನು ಸೂಚಿಸಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಅಧಿಕಾರಿಗಳ ಗಮನ ಸೆಳೆಯಲಿಕ್ಕೋಸ್ಕರ ಸಾರ್ವಜನಿಕರು ಈ ಒಂದು ರಸ್ತೆ ದುರಸ್ತಿ ಭಿಕ್ಷೆ ಅಂತ ಹೇಳಿ ಇದು ಮಾಡಿ ಈ ಒಂದು ರಸ್ತೆ ದುರಸ್ತಿ ಕಾಮಗಾರಿ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಶಾಲಾ ಮಕ್ಕಳು ಹಾಗೂ ಸಾರ್ವಜನಿಕರು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿ ಆದಷ್ಟು ಬೇಗನೆ ಈ ಒಂದು ದುರಸ್ತಿಗೆ ಕಾರಣ ಆಗಿರೋ ರಸ್ತೆಯನ್ನು ಸರಿಪಡಿಸಬೇಕಂತ ಸಾರ್ವಜನಿಕರ ಒಂದು ಮನವಿ ಆಗಿದೆ. ಈ ಒಂದು ರಸ್ತೆ ದುರಸ್ತಿ ಕಾಮಗಾರಿ ಮಾಡಬೇಕು. ವೆಲ್ಕಮ್ ಬ್ಯಾಕ್. ನ್ಯೂಸ್ 18 ಕನ್ನಡ ಸಹಯೋಗದಲ್ಲಿ ನಡೀತಿರುವಂತಹ ಆಹಾರ ಮೇಳ ಇವತ್ತು ರಾತ್ರಿ ಅಂತ್ಯವಾಗುತ್ತೆ. ಬೆಂಗಳೂರಿನ ಜಯನಗರದ 4ನೇ ಹಂತದ MES ಮೈದಾನದಲ್ಲಿ ಫುಡ್ ಫೆಸ್ಟ್ ನಡೀತಾ ಇದೆ. ಈ ಆಹಾರ ಮೇಳದಲ್ಲಿ ಚೈನೀಸ್, ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಫುಡ್ ಸೇರಿದಂತೆ ಬಗೆ ಬಗೆಯ ಭಕ್ಷ್ಯ ಭೋಜನ ಸವಿಯಬಹುದು. ಜೊತೆಗೆ ಸಖತ್ ಎಂಟರ್ಟೈನ್ಮೆಂಟ್ ಕೂಡ ನಿಮ್ಗೆ ಸಿಗುತ್ತೆ. ಆಹಾರ ಮೇಳಕ್ಕೆ ಇವತ್ತೇ ಕೊನೆ ದಿನ, ಹೀಗಾಗಿ ಮಿಸ್ ಮಾಡದೆ ಬನ್ನಿ, ತಿನ್ನಿ, ಎಂಜಾಯ್ ಮಾಡಿ.
ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.